ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಒಂದು ಸುದ್ದಿಯನ್ನ ಮಾಡಿದ್ದೆ, ಎಲ್ಲರೂ ಮಾಡಿದ್ರು. ಮಿಸ್ಟರ್ ಪಬ್ಲಿಕ್ ರಂಗನಾಥ್, ನಾನು ರಂಗ ಅಂತಲೇ ಕರಿತೀನಿ, ಏಕವಚನದಲ್ಲೇ ಕರಿತೀನಿ. ಯಾಕೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀನಿ. ಅವನ ಯೋಗ್ಯತೆ ಅಷ್ಟೇನೆ. ಅವನಷ್ಟು ದೊಡ್ಡ ಕೋಮುವಾದಿ, ಅವನಷ್ಟು ದೊಡ್ಡ ಜಾತಿವಾದಿ, ಅವನಷ್ಟು ದೊಡ್ಡ ವಿಷ ಬಿತ್ತುವಂತಹ ಪತ್ರಕರ್ತ ಕರ್ನಾಟಕದಲ್ಲ, ಭಾರತದಲ್ಲೇ ಸಿಗೋದು ತುಂಬಾ ವಿರಳ. ಇದಾರೆ, ಬಟ್ ಇವನು ಒಂದು ಸ್ಪೆಷಲ್ ಕ್ಯಾಟಗರಿ. ಇಷ್ಟು ವಯಸ್ಸಾದ ಮೇಲೂ ಸಹ ಅಷ್ಟು ವಿಷ ಕಕ್ಕತಾನೆ ಸಮಾಜದಲ್ಲಿ ನೆಮ್ಮದಿ ಹಾಳು ಮಾಡಕ್ಕೆ, ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಕ್ಕೆ. ಅಂದ್ರೆ ಅದಕ್ಕೊಂದು ಮಿತಿನೇ ಇಲ್ಲ. ಧರ್ಮಸ್ಥಳದ ವಿಚಾರದಲ್ಲೂ ಸಹ ನಾನು ಎಂಜಲ್ ಗಿರಾಕಿ ಅನ್ನೋದನ್ನ ಅವನ ಸುದ್ದಿಗಳ ಮೂಲಕ, ಅವನ ವಿಚಾರಧಾರೆಯ ಮೂಲಕ ಅವನೇ ನಿರೂಪಿಸ್ಕೊಂಡು ಹೋಗ್ತಿದ್ದಾನೆ. ಸೊ ಆ ಎಂಜಲ್ ಗಿರಾಕಿ ಅನ್ನೋದರ ಭಾಗವಾಗಿ ಮೊನ್ನೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯನ್ನ ಬಹಳ ಕೆಟ್ಟದಾಗಿ ವಿಡಂಬನೆ ಮಾಡಿದ್ದ, ವಿಶ್ಲೇಷಣೆ ಮಾಡಿದ್ದ. ಅವರನ್ನ ಎಡಪಂಥೀಯ ಮನಸ್ಥಿತಿ, ಹೋಗಿ ಎಡಪಂಥೀಯ ಇದರಲ್ಲಿ ಪಕ್ಷಗಳಲ್ಲಿ ಸೇರ್ಕೊಂಬಿಡಿ, ಯಾವ ವಿಚಾರದಲ್ಲೂ ಇಲ್ಲದಂತಹ ಆಸಕ್ತಿ ಇದರಲ್ಲಿ ಯಾಕೆ, ಹಾಗೆ ಹೀಗೆ ಒಂದಷ್ಟು ಪದಗಳನ್ನು ಸಹ ಬಳಸ್ತಾ. ಅವುಗಳನ್ನೆಲ್ಲ ಹೇಳೋದಕ್ಕೆ ನನಗಿಷ್ಟ ಆಗಲ್ಲ. ಅವನ ಬಗ್ಗೆ ಹೆಚ್ಚಿಗೆ ಮಾತಾಡಿದಷ್ಟು ನಮಗೆ ಆರೋಗ್ಯ ಕೆಟ್ಟಷ್ಟು BP ಆಗತ್ತೆ. ಸೊ ಏನೇ ಇರ್ಲಿ, ಅದೆಲ್ಲವನ್ನು ಅವತ್ತು ಮಾತಾಡ್ದ. ಅದ್ರ ಬಗ್ಗೆ ನಾನು ಮೊನ್ನೆ ವಿಡಿಯೋ ಮಾಡಿದ್ದೆ. ಬೇಕಾದ್ರೆ ಆಸಕ್ತಿ ಇದ್ರೆ ಅದನ್ನ ಆ ವಿಡಿಯೋವನ್ನ ಒಮ್ಮೆ ಹೋಗಿ ನೋಡಬಹುದು ನೀವು. ಆದರೆ ಅದಕ್ಕೆ ನಿನ್ನೆ ನಾಗಲಕ್ಷ್ಮಿ ಚೌಧರಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕಪಾಳಕ್ಕೆ ಬಾರಿಸಿದ ಹಾಗೆ, ಕಪಾಳಕ್ಕೆ ಬಾರಿಸದಂಗೆ ಕೊಟ್ಟಿದ್ದಾರೆ. ತಿರುಗೇಟು ಅಂದ್ರೆ ಹಂಗಲ್ಲ, ಚೆನ್ನಾಗಿ ಉಗಿದಿದ್ದಾರೆ ಅನ್ನೋದೇ ಒಳ್ಳೆ ಪದ. ಆ ಪೆಂಗರಂಗನಿಗೆ ಪಬ್ಲಿಕ್ ಟಿವಿ ಅನ್ನುವಂತಹ ಟಿವಿಯಲ್ಲಿ ಕೂತ್ಕೊಂಡು ಬರೀ ಸುಳ್ಳು ಹೇಳುವಂತಹ, ಮೋದಿ ಬಿಜೆಪಿ ಬಕೆಟ್ ಹಿಡಿಯುವಂತಹ, RSS ಗುಲಾಮಗಿರಿ ಮಾಡುವಂತಹ, ಜಾತಿವಾದವನ್ನ ಪ್ರತಿಬಿಂಬಿಸುವಂತಹ, ಜಾತಿವಾದವನ್ನ ಸಮರ್ಥಿಸುವಂತಹ ಅಯೋಗ್ಯ ಕೋಮುವಾದಿ ಪೆಂಗರಂಗನಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಸರಿಯಾಗಿ ಜಾಡಿಸಿದ್ದಾರೆ, ಉಗಿದಿದ್ದಾರೆ. ಏನು ಹೇಳಿದ್ರು ಅವರು? ನನ್ನನ್ನು ಎಡಪಂಥೀಯರು ಅನ್ನೋದಂದ್ರೆ, ಮಹಿಳೆಯರ ವಿಚಾರವನ್ನ ಮಾತಾಡಬೇಕಾದ್ರೆ ಎಡಪಂಥೀಯರೇನು ಬಲಪಂಥೀಯರೇನು? ನಾನು ಯಾವ ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ. ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಈ ರೀತಿಯಾಗಿ ಬ್ರ್ಯಾಂಡ್ ಮಾಡೋದನ್ನ ಮಾಡ್ತಿರ್ತಾರೆ. ನ್ಯಾಯ ಕೇಳೋದೇ ತಪ್ಪ. ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ವಿಚಾರಗಳಿಗೆ ನ್ಯಾಯ ಕೇಳೋದು ಒಂದು ತಪ್ಪ. ಏನು ಕೇಳಿದ್ರು ನಾಗಲಕ್ಷ್ಮಿ ಅವರು? ಆ ರಂಗ ಅಷ್ಟೊಂದು ಉರ್ಕೊಂಡು ಮಾತಾಡೋದಕ್ಕೆ ಅಂತಂದ್ರೆ, ಅವರೊಂದು ಪತ್ರವನ್ನು ಬರೆದಿದ್ರು SITಗೆ. ಏನಂತ ಬರೆದಿದ್ರು ಅಂದ್ರೆ, ನೀವು ತನಿಖೆ ವ್ಯಾಪ್ತಿ ಏನು? ನಿಮಗೆ ಕೊಟ್ಟಾಗ ರಾಜ್ಯ ಸರ್ಕಾರ ಹೇಳಿದ್ದೇನು? ಧರ್ಮಸ್ಥಳ ಮತ್ತು ಸುತ್ತಮುತ್ತಲ ಇರುವಂತಹ ಎಲ್ಲ ಕೇಸುಗಳು, ಮಿಸ್ಸಿಂಗ್ ಕೇಸಿಂದ ಹಿಡಿದು ಎಲ್ಲ ಕೇಸುಗಳು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಕೇಸುಗಳನ್ನ ತನಿಖೆ ಮಾಡಿ ಅಂತ ಕೊಟ್ಟಿದ್ರು. ಆದರೆ ನೀವು ಕೇವಲ ಚಿನ್ನಯ್ಯ ಕೊಟ್ಟ ದೂರಿನ ಆಧಾರದ ಮೇಲೆ ಮಾತ್ರ ತನಿಖೆಯನ್ನ ಮಾಡ್ಕೊಂಡು ಹೋದ್ರಿ. ಅದನ್ನ ಬಿಟ್ಟು ಏನಾದರೂ ಮಾಡಿದ್ರೆ ನನಗೆ ಮಾಹಿತಿ ಕೊಡಿ, ಈ ಪತ್ರಕ್ಕೆ ಉತ್ತರಿಸಿ ಅಂತ ಅವ್ರು ಪತ್ರ ಕೊಟ್ರು. ಅವ್ರಿಗೆ ಅಧಿಕಾರ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಆ ಅಧಿಕಾರ ಇದೆ. ಯಾವುದೇ ಅಧಿಕಾರಿಯಿಂದ ಪ್ರಶ್ನೆ ಕೇಳುವಂತಹ, ಉತ್ತರ ಪಡೆಯುವಂತಹ ಅಧಿಕಾರ ಅವ್ರಿಗಿದೆ. ಯಾವುದೇ ಪೊಲೀಸರಿಂದ, ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಪಡ್ಕೊಳ್ಳುವಂತಹ ಅಧಿಕಾರ ಅವ್ರಿಗಿದೆ. ಆ ಅಧಿಕಾರನ ಚಲಾಯಿಸೋರು ಕೊಟ್ಟಿದ್ದಾರೆ. ಬಟ್ ಈ ಪೆಂಗರಂಗನಿಗೆ, ಎಂಜಲ್ ಗಿರಾಕಿ ಪೆಂಗರಂಗನಿಗೆ ಸಿಟ್ಟು ಬಂದ್ಬಿಡ್ತು. ನಮ್ಮ ದಣಿಗಳ ವಿಚಾರದಲ್ಲಿ ಮೊದಲೇ ಅವರಿಂದಾನೇ ಅವರ ಪತ್ರ ದೊಡ್ಡ ಮಟ್ಟದಲ್ಲಿ ಬಂತು, ದೊಡ್ಡ ಮಟ್ಟದಲ್ಲಿ ಬಂತು. ಆ ಕಾರಣಕ್ಕೆ, ಯಾರು ನಾಗಲಕ್ಷ್ಮಿ ಅವರ ದೊಡ್ಡ ಒತ್ತಡದ ಕಾರಣಕ್ಕೇನೆ SIT ರಚನೆ ಆಗಿತ್ತು ಅನ್ನೋ ಸಿಟ್ಟು ಬೇರೆ ಇದೆಯಲ್ಲ ಈ ಪೆಂಗರಂಗನಿಗೆ. ಅದನ್ನು ಸೇರಿಸ್ಕೊಂಡು ಯಾರು ಕೊಟ್ಟಿದ್ದು ನಿಮಗೆ? ಯಾಕೆ ಇದು ಈ ರೀತಿ? ಈ ಒಂದು ಪ್ರಕರಣವನ್ನೇ ಯಾಕೆ ಇದು ನೀವು ಒತ್ತಿ ಕೇಳ್ತಿದ್ರಿ? ಬೇರೆ ಯಾವ ಪ್ರಕರಣದಲ್ಲಿ ಕೇಳಿ? ಎಲ್ಲ ಪ್ರಕರಣದಲ್ಲೂ ಅಷ್ಟೇನೆ. ಆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ರೇಪಿಸ್ಟ್ನ ಪ್ರಕರಣದಲ್ಲಿ ಇದೇ ಮಹಿಳಾ ಆಯೋಗದ ಅಧ್ಯಕ್ಷರೇ, ಇದೆಲ್ಲ ನಾಗಲಕ್ಷ್ಮಿ ಚೌಧರಿ ಅವರೇ ಹೋಗಿ ದೊಡ್ಡ ಮಟ್ಟದಲ್ಲಿ ಒತ್ತಡ ಹೇರಿದ್ದು, ಒಂದು SIT ರಚನೆ ಮಾಡಿ ಅಂತ ಹೇಳಿದ್ದು, ತನಿಖೆ ಮಾಡಿ ಅಂತ ಹೇಳಿದ್ದು, ಏನೆಲ್ಲ ಆಗಿದ್ದು ಇವರ ಒತ್ತಡಕ್ಕೇನೆ ಅಲ್ವಾ? ಆದ್ರೆ ಇವನ ಕಣ್ಣಿಗೆ ಅದೇನು ಕಾಣ್ತಿಲ್ಲ. ಅವನ ಕಣ್ಣು ಕಾಣ್ತಿಲ್ಲ. ನಮ್ಮ ದಣಿಗಳಿಗೆ ಟೆನ್ಷನ್ ಕೊಡುವಂತಹ SIT ರಚನೆ ಆಗೋದಕ್ಕೆ ಕಾರಣ ನಾಗಲಕ್ಷ್ಮಿ ಚೌಧರಿ. ಅವರು ಎಡಪಂಥದ ಒಂದು ಇದರಲ್ಲಿ ಮನಸ್ಥಿತಿಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ನಾಗಲಕ್ಷ್ಮಿ ಅವರು ಇವತ್ತು ಸರಿಯಾಗಿ ಜಾಡಿಸಿದ್ದಾರೆ, ಸರಿಯಾಗಿ ಉಗಿದಿದ್ದಾರೆ. ಮಹಿಳೆಯರ ವಿಚಾರ ಬಂದಾಗ ಎಡಪಂಥೀಯ, ಮಧ್ಯಪಂಥೀಯ ಆ ಥರ ಏನಿಲ್ಲ, ನಾನು ಎಲ್ಲವನ್ನು ಸೇರಿಸಿ ನೋಡ್ತೀನಿ. ಬ್ರಾಹ್ಮಣರ ಹೆಣ್ಣುಮಕ್ಕಳಿಗೇನು ದೌರ್ಜನ್ಯಗಳು ನಡೆಯಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕರೆಕ್ಟಾಗಿ ಕೇಳಿದ್ರು. ಈ ಅಯೋಗ್ಯನಿಗೆ, ರಂಗನಿಗೆ ಆ ಹೆಣ್ಣು ಮಕ್ಕಳಲ್ಲಿ ಆ ವಿಚಾರ, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹೆಣ್ಣು ಮಕ್ಕಳಲ್ಲಿ ವಿಚಾರದಲ್ಲಿ ಒಂದು ಚೂರು ಕೂಡ ಕರುಣೆ ಇಲ್ಲ.
ನ್ಯಾಯ ಒದಗಿಸಿಕೊಡಬೇಕು, ಸತ್ಯಾಂಶ ಹೊರಗೆ ಬರಬೇಕು, ಸೌಜನ್ಯ ನ್ಯಾಯ ಸಿಗಬೇಕು, ಇನ್ಯಾರಿಗೋ ಏನೂ ಇಲ್ಲ, ಏನೂ ಇಲ್ಲ. ಅದೇ ಬೇರೆ ಯಾವುದಾದ್ರೂ ವಿಚಾರದಲ್ಲಿ, ಬ್ರಾಹ್ಮಣರ ವಿಚಾರದಲ್ಲಿ, ಬೇರೆ ಎಲ್ಲಾದ್ರೂ ಸಣ್ಣ ಘಟನೆ ನಡೆದು ಬಿಡ್ಲಿ, ಒಬ್ಬೊಬ್ಬೊಬ್ಬೊಬ್ಬ ಇವನ ಪೌರುಷನ್ ತಡೆಯಕ್ಕಾಗಲ್ಲ. ಬ್ರಾಹ್ಮಣರ ಪರವಾಗಿ ನಿಂತ್ಕೊಂಡು ಬ್ರಾಹ್ಮಣರಿಗೆ ಏನಾದ್ರೂ ಆದ್ರೆ ಮನುಸ್ಮೃತಿಯಲ್ಲಿ ಇದ್ದಂಗೆ ಬ್ರಹ್ಮಾಂಡನೇ ಮುಳುಗ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ತಾನೆ. ಅದರಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಗಳಲ್ಲಿ ಎಲ್ಲರೂ ಸಹ ಪಾಪ ಅಮಾಯಕರು, ಹೆಣ್ಣು ಮಕ್ಕಳು, ಮಹಿಳೆಯರು, ಬೇರೆಯವರು ಇದ್ದಾರೆ. ಯಾರ್ದು ತಲೆ ಕೆಡ್ಸ್ಕೊಂಡಿಲ್ಲ ಅವನು. ಅದರಲ್ಲಿ ಒಂದಷ್ಟು ಬ್ರಾಹ್ಮಣರು ಇದ್ದಿದ್ರೆ ಆದ್ರೂ ಒಂದಷ್ಟು ತಲೆ ಕೆಡ್ಸ್ಕೊಂಡಿರೋನೆ ಏನೋ ಗೊತ್ತಿಲ್ಲ. ಬಟ್ ನಾಗಲಕ್ಷ್ಮಿ ಚೌಧರಿ ಅವರು ಕೇಳಿದ್ದಾರೆ, ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯಲ್ವಾ? ಎಲ್ಲರ ಮೇಲೂ ನಡೆಯುತ್ತೆ. ದೌರ್ಜನ್ಯ ನಡೆದಾಗ ಅದನ್ನು ಕೇಳೋದಕ್ಕೆ ಎಡಪಂಥಿ ಏನು, ಬಲಪಂಥಿ ಏನು, ಮಧ್ಯಪಂಥಿ ಅಂತ ಎಂಥದ್ದು ಇರಲ್ಲ. ಮಹಿಳೆಯರ ನೋವಿಗೆ ಸ್ಪಂದಿಸೋದು ನನ್ನ ಕರ್ತವ್ಯ, ನನ್ನ ಜಾಬ್ ಅದು, ನನ್ನ ಕೆಲಸ ಅದು, ನಾನು ಮಾಡ್ತಾ ಇದ್ದೀನಿ. ಅದನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ವಿಶ್ಲೇಷಿಸುವಂತಹ ಕೆಲಸಗಳನ್ನ, ಅಯೋಗ್ಯತನವನ್ನ ಇಂಥವರೆಲ್ಲ ತೋರಿಸಬಾರ್ದು ಅನ್ನೋ ರೀತಿಯಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಸರಿಯಾಗಿ ಉಗಿದಿದ್ದಾರೆ. ಆದರೆ ಒಂದು, ಈ ಎಂಜಲು ಮಾಧ್ಯಮಗಳಿಗೆ, ಗೋಧಿ ಮಾಧ್ಯಮಗಳಿಗೆ, ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಮಾರ್ಕೊಂಡಿರೋ ಮಾಧ್ಯಮಗಳಿಗೆ ಎಷ್ಟು ಉಗಿದ್ರು ಅಷ್ಟೇನೆ, ಅವು ಎಂಜಲು ಗಿರಾಕಿಗಳೇ. ಅವುಗಳಿಗೆ ಏನೂ ಆಗಲ್ಲ, ಒರೆಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಈ ರಂಗನೇ ಹೇಳ್ಕೊಂಡು ಸಾಯ್ತಿರ್ತಾನಲ್ಲ. 2000 ರೂಪಾಯಿ ನೋಟಲ್ಲಿ ಚಿಪ್ಪು ಕಂಡಿಡಿದಂತಹ ಮಹಾ ವಿಜ್ಞಾನಿ, ಇಂಥ ಅಯೋಗ್ಯರೇ ತುಂಬಿರೋದು. ಆ ಅಯೋಗ್ಯರೆಲ್ಲರೂ ಸೇರ್ಕೊಂಡು ಧರ್ಮಸ್ಥಳದಲ್ಲಿ ಆ ದಣಿಗಳನ್ನ ಕಾಪಾಡಬೇಕು, ದಣಿಗಳ ಪರ ನಿಂತ್ಕೋಬೇಕು, ದಣಿಗಳಿಗೇನೂ ಆಗಬಾರದು. ಅದಕ್ಕೆ ತಕ್ಕಂತೆ ಸರ್ಕಾರದಲ್ಲೂ ಒಂದಷ್ಟು ಜನ ಇದ್ದಾರೆ, ಈ ಪೆಂಗರಂಗನ ಮನಸ್ಥಿತಿಯವರೇ ಇದ್ದಾರೆ. ಅವರು ಸಹ ಕುಣಿತಾ ಇದ್ದಾರೆ. SIT ಏನ್ ಮಾಡ್ತಿದೆ, ಯಾವ ದಿಕ್ಕಲ್ಲಿ ಹೋಗ್ತಿದೆ, ಯಾವ ದಿಕ್ಕಲ್ಲಿ ಹೋಗ್ತಿಲ್ಲ, ಎಲ್ಲ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಇತ್ತೀಚೆಗೆ ಕಳೆದ 10-15 ದಿನಗಳಿಂದ ಒಂದು ರೀತಿ ವಿಚಿತ್ರವಾಗಿದೆ. ಒತ್ತಡ ಇದೆ, ಬೇಗ ವರದಿ ಕೊಡಬೇಕು ಅನ್ನೋದು, ಏನೇನೋ ಒತ್ತಡಗಳು, ಏನೇನೋ ಹೇಳಿಕೆಗಳು ಎಲ್ಲವೂ ಇದೆ. ಅದರ ನಡುವೆ ಈ ಪೆಂಗರಂಗ ಮಹಿಳಾ ಆಯೋಗದ ಅಧ್ಯಕ್ಷರನ್ನೇ ಟಾರ್ಗೆಟ್ ಮಾಡಿಕೊಂಡಿತ್ತು. ಅದಕ್ಕೆ ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಸರಿಯಾಗಿ ಜಾಡಿಸಿದ್ದಾರೆ, ಉಗಿದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕಾಗುತ್ತೆ ಅಷ್ಟೆ. ಸೊ ಇದಿಷ್ಟು ಪೆಂಗರಂಗನ ಕುರಿತಾಗಿ ನಾಗಲಕ್ಷ್ಮಿ ಚೌಧರಿ ಅವರಿಬ್ಬರ ನಡುವೆ ಇತ್ತೀಚೆಗೆ ಎದ್ದಂತಹ ವಿವಾದ, ಆ ಹೇಳಿಕೆಗಳ ವಿಚಾರದ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.